ಈ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕಳೆದ ಒಂದು ವಾರ ಒಳ್ಳೆ ಎಕ್ಸಾಂಪಲ್ಲು. ನಿಫ್ಟಿ 50 ತಗೊಳ್ಳಿ ಅಥವಾ ಸೆನ್ಸೆಕ್ಸ್ ತಗೊಳ್ಳಿ, ಎರಡೂ ಕೂಡ ಸಿಮಿಲರ್ ಮೂವ್ಮೆಂಟನ್ನು ಕೊಟ್ಟಿರುವಂಥದ್ದು. ಫಸ್ಟ್ ನಾನು ನಿಮಗೆ ಸೆನ್ಸೆಕ್ಸ್ನ ತೋರಿಸ್ತಾ ಇದ್ದೀನಿ. ಈ ಒಂದು ಎಕ್ಸಿಟ್ ಪೋಲ್ಗೂ ಮುಂಚೆ ಈ ಸೆನ್ಸೆಕ್ಸ್ ಪಾಯಿಂಟು ಮೇ 31ನೇ ತಾರೀಕು ಸುಮಾರು 74,000 ಎಂಡ್ ಆಗುತ್ತೆ, ಎಂಡ್ ಆಫ್ ದ ಡೇ. ಆಯಿತಾ, 31ನೇ ತಾರೀಕು ಆದಮೇಲೆ 1ನೇ ತಾರೀಕು 2ನೇ ತಾರೀಕು ಮಾರ್ಕೆಟ್ ಹಾಲಿಡೇ ಇರುತ್ತೆ. ಸೊ 3ನೇ ತಾರೀಕು ಆಯಿತಾ ಎಕ್ಸಿಟ್ ಪೋಲ್ ರಿಲೀಸ್ ಆಗುತ್ತೆ. 3ನೇ ತಾರೀಕು ಈ ಒಂದು ಸೆನ್ಸೆಕ್ಸ್ ಲಿಟ್ರಲಿ 1,000 ಅಪ್ರಾಕ್ಸಿಮೇಟ್ಲಿ 1,500 ಪಾಯಿಂಟ್ ಮೇಲಕ್ಕೆ ಹೋಗುತ್ತೆ. 76,297ಕ್ಕೆ ಹೋಗುತ್ತೆ. ಕ್ಲೋಸ್ ಟು 1,300 ಪಾಯಿಂಟು ಎಕ್ಸಿಟ್ ಪೋಲ್ ನಂತರ ಮೇಲಕ್ಕೆ ಹೋಗುತ್ತೆ. ಎಕ್ಸಿಟ್ ಪೋಲ್ನಲ್ಲಿ BJP 350ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಪಡ್ಕೊಂಡು ವಿನ್ ಆಗುತ್ತೆ ಅಂತ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡಿದರು. ಆಯಿತಾ, ಸಮೀಕ್ಷೆಯನ್ನು ಕೊಟ್ಟಿದ್ರು. ಅದಾದಮೇಲೆ ಏನಾಯಿತು, ರಿಸಲ್ಟ್ ದಿನ ಆ್ಯಕ್ಚುಯಲ್ ರಿಸಲ್ಟ್ ನೋಡಿದ್ಮೇಲೆ ಲಿಟ್ರಲಿ ಮಾರ್ಕೆಟ್ ಕಿತ್ಕೊಂಡು ಬಿದ್ದೋಯ್ತು. ಈ ಎಕ್ಸಿಟ್ ಪೋಲ್ ಬಂದಾದ್ಮೇಲೆ ರಿಸಲ್ಟ್ಗಿಂತ ಮುಂಚೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ, ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ದಿನ ನನಗೆ ಕ್ಲೋಸ್ ಟು 1,40,000 1,500,000 ಪ್ರಾಫಿಟ್ ಆಗಿತ್ತು. ಆಯಿತಾ, ಆ ಟೈಮಲ್ಲೂ ಕೂಡ ನಾನು ಹೇಳಿದ್ದೆ ಈ ಒಂದು ಏನು ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇದೆ ಇದನ್ನು ನಂಬಿಕೊಂಡು ಯಾರು ಕೂಡ ದುಡ್ಡನ್ನ ಹಾಕ್ಬಿಡಿ ಅಂತ ನಾನು ಆಗಲೇ ಹೇಳಿದ್ದೆ. ಆಯಿತಾ, ಆ ವಿಡಿಯೋದಲ್ಲಿ ಹೇಳಿದ್ದೆ ಇದು ಮೇಲಕ್ಕೆ ಹೋದರೆ ಕೆಳಗೆ ಬರಲೇಬೇಕು. ಸೊ ಈ ಟೈಮಲ್ಲಿ ತುಂಬ ವೊಲಟಾಲಿಟಿ ಇರುತ್ತೆ, ಯಾರು ಕೂಡ ಇನ್ವೆಸ್ಟ್ ಮಾಡಿಬಿಡಿ ಅಂತ ಹೇಳಿದ್ದೆ. ಆಯಿತಾ, ಸೊ ಈ ರಿಸಲ್ಟ್ ಬಂದ ಮೇಲೆ ನಾನು ಆಗಲೇ ಹೇಳ್ದಂಗೆ ಮಾರ್ಕೆಟ್ ಕಿತ್ಕೊಂಡು ಡೌನ್ ಆಯಿತು. 76,000 ಇದ್ದಂಥ ಒಂದು ಸೆನ್ಸೆಕ್ಸ್ ಪಾಯಿಂಟು ಒಂದು ಟೈಮಲ್ಲಿ ಮಧ್ಯಾಹ್ನ 12:30 ಟೈಮಲ್ಲಿ ಲಿಟ್ರಲಿ ಕ್ಲೋಸ್ ಟು 5,000 ಪಾಯಿಂಟು ಕಿತ್ಕೊಂಡು ಕೆಳಗೆ ಬಿದ್ದೋಗಿತ್ತು. ಅದಾದ ನಂತರ ಕೊನೆ ಎಂಡ್ ಆಫ್ ದ ಡೇ ಅಷ್ಟು ಸ್ವಲ್ಪ ರಿಕವರ್ ಆಯಿತು. ಅದಾಗಿ ನೆಕ್ಸ್ಟ್ ದಿನ ಹೌದು BJP ಸರ್ಕಾರ ಮಾಡುತ್ತೆ, ಎಲ್ಲ ಏನು NDA ಪಕ್ಷಗಳು ಸಪೋರ್ಟ್ ಮಾಡ್ತಾ ಇದೆ. ಸೊ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಕನ್ಫರ್ಮ್ ಆದಾಗ ಅದಾಗಿ ನೆಕ್ಸ್ಟ್ 2 ದಿನ ಮಾರ್ಕೆಟು ಫುಲ್ಲಿ ರಿಕವರ್ ಆಯಿತು. ಈ ಎಕ್ಸಿಟ್ ಪೋಲ್ಗೂ ಮುಂಚೆ ಎಷ್ಟಿತ್ತು ಅಷ್ಟೇ ಪಾಯಿಂಟಿಗೆ ಮತ್ತೆ ರಿಕವರ್ ಆಯಿತು. ಹೆಂಗೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಆಟ ಆಡ್ತು ನೋಡಿ. ಆಯಿತಾ, ಎಕ್ಸಿಟ್ ಪೋಲ್ಗಿಂತ ಮುಂಚೆ ಎಷ್ಟಿತ್ತು ಪಾಯಿಂಟು, ಈಗ ಅಷ್ಟಕ್ಕೆ ರಿಕವರ್ ಆಯಿತು. ಏನಂದರೆ ಜನರ ಮೆಂಟಾಲಿಟಿ ಅಷ್ಟೇ ಆಯಿತಾ. ಇದು ಜನರ ಮೆಂಟಾಲಿಟಿ ಹೆಂಗೆ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಹಂಗೆ ಫ್ಲಕ್ಚುಯೇಟ್ ಆಗುತ್ತೆ. ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನೋಡಿ, ಪ್ರೆಡಿಕ್ಷನ್ ಕೊಟ್ಟರು, ಸಮೀಕ್ಷೆಯನ್ನು ಕೊಟ್ಟರು, BJP ಮತ್ತೆ ಸರ್ಕಾರ ಮಾಡುತ್ತೆ ಅಂತ ಆ ಸಮೀಕ್ಷೆಯಲ್ಲಿ ಇತ್ತು. ಜನ ಏನು ಮಾಡಿದ್ರು, BJP ಬಂತು ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಏನು ಮಾರ್ಕೆಟ್ ದಿನ ಮೇಲಕ್ಕೆ ಹೋಯಿತು. ಆಮೇಲೆ ಏನಾಯಿತು, ರಿಸಲ್ಟ್ ದಿನ ಅದು ನೋಡಿದ್ಮೇಲೆ ಜನ ಎಲ್ಲ ಯಾಕೋ ಈ ಕಾಂಗ್ರೆಸ್ ಬರೋ ಥರ ಇದೆ, BJP ಬರಲ್ಲ ಅಂದ್ಕೊಂಬಿಟ್ಟು ಎಲ್ಲ ಸ್ಟಾಕ್ಸನ್ನು ಸೇಲ್ ಮಾಡೋಕ್ಕೆ ಶುರು ಮಾಡಿದ್ರು. ಆಯಿತಾ, ಸೊ ಹಾಗೇನಾಯಿತು, ಮಾರ್ಕೆಟ್ ಕಿತ್ಕೊಂಡು ಡೌನ್ ಆಯಿತು. ಅದಾಗಿ ಮುಂದಿನ ದಿನ ಇಲ್ಲ BJPನವ್ರು ಸರ್ಕಾರ ಮಾಡ್ತಾರೆ. ಏನಕ್ಕೆ ಅಂದರೆ ಅವರೇನು ಪಕ್ಷಗಳೆಲ್ಲ ಒಗ್ಗೂಡಿ NDA ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಬಿಟ್ಟೋಗಲ್ಲ. ಸೊ ಅದರಿಂದ ಕನ್ಫರ್ಮ್ ಆಯಿತು ಮೋದಿಯವರೇ PM ಆಗ್ತಾರೆ ಅಂತ. ಸೊ ಈ ಕಾರಣದಿಂದ ಮತ್ತೆ ಮಾರ್ಕೆಟು ರಿಕವರ್ ಆಯಿತು. ಇಷ್ಟೇ ಸಿಂಪಲ್ಲು. ಜನರ ಮೆಂಟಾಲಿಟಿ ಹೆಂಗೆ ವರ್ಕ್ ಆಗುತ್ತೆ ಹಂಗೆ ಸ್ಟಾಕ್ ಮಾರ್ಕೆಟು ಫ್ಲಕ್ಚುಯೇಟ್ ಆಗುತ್ತೆ. ಈವನ್ ನಿಫ್ಟಿ ತೆಗೆದುಬಿಟ್ಟು ನೋಡಿ, ಸೇಮ್ ಹಿಂಗೆ ಕೆಲಸವನ್ನು ಮಾಡಿರುತ್ತೆ. ಇನ್ನೂ ಬೇಡ, ಡೈರೆಕ್ಟ್ ಪ್ರಾಕ್ಟಿಕಲ್ಲಾಗಿ ನನ್ನ ಪೋರ್ಟ್ಫೋಲಿಯೋನ ತೋರಿಸ್ಬಿಡ್ತೀನಿ. ಆಯಿತಾ, ಮೊದಲನೇದಾಗಿ ಈ ಎಕ್ಸಿಟ್ ಪೋಲ್ ದಿನ, ಇದನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ, ಮುಚ್ಚುಮರ ಇಲ್ಲದೆ ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ. ಈ ಎಕ್ಸಿಟ್ ಪೋಲ್ ಬಂದ ಮೇಲೆ ನನಗೆ 1,40,000 1,50,000 ಹಂಗೂ ಕೂಡ ಪ್ರಾಫಿಟ್ ಆಗಿತ್ತು, ಮೇಲಕ್ಕೆ ಹೋಗಿತ್ತು. ಸೊ ನಾನು ಇದು ತೋರಿಸ್ತಾ ಇರೋದು ಯಾವಾಗಲೂ ಮಧ್ಯದಲ್ಲಿ ನಾನು ಸ್ಕ್ರೀನ್ಶಾಟ್ ತೊಗೊಂಡಾಗ, ಬೆಳಗ್ಗೆ ತೊಗೊಂಡಿದ್ದೀನಿ 10:47ಕ್ಕೆ. ಆ ಟೈಮಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡಾಗ 1,30,000 ಚಿಲ್ಲರೆ ಪ್ರಾಫಿಟ್ ಇದೆ. ಸೊ ಆಗ ನನ್ನ ಪೋರ್ಟ್ಫೋಲಿಯೋ ಎಷ್ಟಿದೆ ನೋಡ್ಕೊಳ್ಳಿ. ಪೋರ್ಟ್ಫೋಲಿಯೋನೊಂದು 71 ಲಕ್ಷ ಇದೆ. 71.5 ಲಕ್ಷ ಪೋರ್ಟ್ಫೋಲಿಯೋ ಇದೆ. ಯಾವಾಗ ಎಕ್ಸಿಟ್ ಪೋಲ್ ಬಂದಾದಮೇಲೆ, ಎಕ್ಸಿಟ್ ಪೋಲ್ಗೂ ಮುಂಚೆ ಮೈನಸ್ 1,30,000 ಮಾಡ್ಕೊಳ್ಳಿ, ಅಷ್ಟಾಗ ಅಪ್ರಾಕ್ಸಿಮೇಟ್ಲಿ ಒಂದು 70 ಲಕ್ಷ ಎಕ್ಸಿಟ್ ಪೋಲ್ಗೂ ಮುಂಚೆ ಆಗಿರುತ್ತೆ. ಆಯಿತಾ, 70,50,000 70,20,30,000 ರೇಂಜು ಎಕ್ಸಿಟ್ ಪೋಲ್ಗೂ ಮುಂಚೆ ಆಗಿರುತ್ತೆ. ಎಕ್ಸಿಟ್ ಪೋಲ್ ಬಂದಾದಮೇಲೆ 1,30,40,000 ಜಾಸ್ತಿ ಆಯಿತು. ಸೊ 71.5 ಆಯಿತು. ಅದಾದ ನಂತರ ರಿಸಲ್ಟ್ ದಿನ, ಆಯಿತಾ, ನೋಡ್ತಾ ಇದ್ದೀರಾ, ಮಧ್ಯಾಹ್ನ ಕರೆಕ್ಟಾಗಿ 12:19ಕ್ಕೆ ನಾನು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ. 5,20,000 ಕಿತ್ಕೊಂಡು ಕೆಳಗೆ ಹೋಗಿದೆ. 7.3% ನನ್ನ ಪೋರ್ಟ್ಫೋಲಿಯೋ ಕಡಿಮೆ ಆಗಿದೆ. 71.5 ಲಕ್ಷ ಇದ್ದಿದ್ದು 65 ಲಕ್ಷ ಆಯಿತು. 65,85,000 ಆಯಿತು. ನೋಡ್ತಾ ಇದ್ದೀರಾ, ಆಯಿತಾ. ಕಿತ್ಕೊಂಡು ಕೆಳಗೆ ಬಿದ್ದೋಯ್ತು. ನಾನು ಇದಕ್ಕಿಂತ ವರ್ಸ್ಟು
ಮಾರ್ಕೆಟ್ ಡೌನ್ ಆಗಿರೋದು ನೋಡಿದ್ದೀನಿ ಆಯಿತಾ. ಲಾಕ್ಡೌನ್ ಟೈಮಲ್ಲಿ ಬ್ಯಾಕ್ ಟು ಬ್ಯಾಕ್ ಲೋಯರ್ ಸರ್ಕ್ಯೂಟ್ ನೋಡಿದ್ದೀನಿ ನಾನು. ಸೊ ನನಗೇನು ಭಯ ಆಗಲಿಲ್ಲ. ಏನಕ್ಕೆ ಅಂದರೆ ನಾನು ಸ್ಟಿಲ್ ಇಷ್ಟು ಡೌನ್ ಆದರೂ ಕೂಡ ಮಾರ್ಕೆಟು ಲಿಟ್ರಲಿ ಒಂದು 20% ಡೌನ್ ಆದರೂ ಕೂಡ ನನ್ನ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗಲ್ಲ ಆಯಿತಾ. ಸೊ ಏನಕ್ಕೆ ನಾನು ತುಂಬ ಲಾಂಗ್ ಟರ್ಮಿಂದ ಇನ್ವೆಸ್ಟ್ ಮಾಡ್ಕೊಂಬಂದಿದ್ದೀನಿ. ನಾನು ಯಾವುದೇ ಫಂಡು ಎಲ್ಲ ಮಾಡಲ್ಲ ಆಯಿತಾ. ಸೊ ತುಂಬ ದಿನಗಳಿಂದ ಇನ್ವೆಸ್ಟ್ ಮಾಡಿ ಒಂದು ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿರೋದು. ಅದಾಗಿ ರಿಸಲ್ಟ್ ಬಂದು 6ನೇ ತಾರೀಕು ಇನ್ನೊಂದು ಸ್ಕ್ರೀನ್ಶಾಟ್ ತೆಗೆದಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ವಾಪಸ್ ಮುಂಚೆ ನನ್ನ ಪೋರ್ಟ್ಫೋಲಿಯೋ ಎಕ್ಸಿಟ್ ಪೋಲ್ಗೂ ಮುಂಚೆ ಎಷ್ಟಿತ್ತು ಅಷ್ಟೇ ಒಂದು ಪೋರ್ಟ್ಫೋಲಿಯೋ ನನ್ನ ಮತ್ತಾಗಿದೆ. ಸಿಂಪಲ್ ಆಯಿತಾ. ಸೊ ಮಾರ್ಕೆಟ್ ಡೌನ್ ಆದರೆ ಅಪ್ ಆಗಲೇಬೇಕು ಆಯಿತಾ, ಮಾರ್ಕೆಟ್ ಅಪ್ ಆದರೆ ಡೌನ್ ಆಗಲೇಬೇಕು. ಸೊ ಸ್ಲೋ ಗ್ರೋತ್ ಇರುತ್ತೆ ಈ ಮಾರ್ಕೆಟಿಂದು. ಸೊ ನಾವು ಪೇಷನ್ಸ್ ಇಟ್ಕೊಂಡು ವೆಯ್ಟ್ ಮಾಡಿದ್ರೆ ಪ್ರಾಫಿಟ್ 100% ಸಿಗುತ್ತೆ ಆಯಿತಾ. ಸೊ ನೋಡ್ತಾ ಇದ್ದೀರಾ. ಸೊ 6ನೇ ತಾರೀಕು ಮತ್ತೆ 1,20,000 ರಿಕವರ್ ಆಗಿದೆ. ಸೊ ಮುಂಚೆ ಎಷ್ಟಿತ್ತು ಅಷ್ಟೇ ಆಗಿದೆ. ನಾನು ಪ್ಯಾನಿಕ್ ಆಗಿಬಿಟ್ಟು ಲಾಕ್ಡೌನ್ ಈಗ ನೋಡಿ ಎಕ್ಸಿಟ್ ಪೋಲ್ ಆಯಿತು ಬಂದುಬಿಟ್ಟು ಮಾರ್ಕೆಟ್ ಡೌನ್ ಆದಾಗ ರಿಸಲ್ಟ್ ಬಂದಮೇಲೆ ನಾನು ಪ್ಯಾನಿಕ್ ಆಗಿಬಿಟ್ಟು ಎಲ್ಲದನ್ನು ಸೇಲ್ ಮಾಡಿಬಿಟ್ಟಿದ್ರೆ ನನ್ನ ದುಡ್ಡು ಲಾಸ 5 ಲಕ್ಷ ಹೊಗೆ ಹಾಕೋತಿತ್ತಾ, 5 ಲಕ್ಷ ಹೋಗ್ತಿತ್ತಾ. ಪ್ಯಾನಿಕ್ ಆಗ್ಬಿಟ್ಟು ಹಂಗೆ ಮಾಡಿದರೆ ನಂಗೆ ಗೊತ್ತಿತ್ತು ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ ಸುಮ್ಮನಾದೆ. ಮತ್ತೆ ವಾಪಸ್ ರಿಕವರ್ ಆಯಿತು. ಇಷ್ಟೇ ಸಿಂಪಲ್ ಮಾರ್ಕೆಟು ಆಯಿತಾ. ಬಟ್ ಗೊತ್ತಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ ಆಯಿತಾ. ಮೊದಲನೇದಾಗಿ ನೀವೇನು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡ್ತಿಲ್ಲ ಅಂತ ಅಂದರೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ನಾನು ಪರ್ಸನಲಿ ಝೆರೋದಾ ಮತ್ತು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. 2 ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಬಂದು ಡಿಮ್ಯಾಟ್ ಅಕೌಂಟ್ ನೀವು ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ನಾನು ನಿಮಗೆ ಹೇಳಬೇಕು ಅಂದರೆ, ಈ ರಿಸಲ್ಟ್ ಬಂದಾಗ ಮಾರ್ಕೆಟ್ ಎಷ್ಟು ಫ್ಲಕ್ಚುಯೇಟ್ ಆಗ್ತಿತ್ತು ಅಂದರೆ ಈ ಅದಾನಿ ಸ್ಟಾಕ್ಸ್ಗಳು, ರಿಲಯನ್ಸ್ ಸ್ಟಾಕ್ ಎಲ್ಲ ಕಿತ್ಕೊಂಡು ಡೌನ್ ಆಗಿತ್ತು. ಜನರ ಮೆಂಟಾಲಿಟಿ ಇದರಲ್ಲೂ ಅರ್ಥ ಆಗುತ್ತೆ ನಮಗೆ. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ, ಮೋದಿಯವ್ರು ಬಂತು ಅಂದರೆ ಅಥವಾ BJP ಬಂತು ಅಂತ ಅಂದರೆ ಅದಾನಿ ಸ್ಟಾಕು ಮೇಲ್ಕೆ ಹೋಗುತ್ತೆ, ಅವ್ರಿಗೆ ಅಡ್ವಾಂಟೇಜು, ರಿಲಯನ್ಸ್ ಅವ್ರಿಗೆ ಅಡ್ವಾಂಟೇಜು ಅಂತ ನಾವು ಯೋಚನೆ ಮಾಡ್ತೀವಿ. ಹಂಗೆ ಕೆಲಸವನ್ನು ಕೂಡ ಮಾಡಿದೆ ಆಯಿತಾ. ಸೊ ಅದಾನಿ ಸ್ಟಾಕ್ಸ್ ಕಡಿಮೆ ಆಗಿತ್ತು, ರಿಲಯನ್ಸ್ ಸ್ಟಾಕ್ ಕಡಿಮೆ ಆಗಿತ್ತು, ಎನರ್ಜಿ ಸ್ಟಾಕ್ಸ್ ಕಡಿಮೆ ಆಗಿತ್ತು, ಬ್ಯಾಂಕ್ಸ್ಗಳದ್ದು ಕಡಿಮೆ ಆಗಿತ್ತು. ಲಿಟ್ರಲಿ ಇವೆಲ್ಲ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಜನರ ಮೆಂಟಾಲಿಟಿ ಹಂಗೆ ಕೆಲಸ ಮಾಡಿದೆ. ಸೊ ಅವೆಲ್ಲ ಡೌನ್ ಆಗಿತ್ತು ಆಯಿತಾ. ಸೊ ಕ್ರೇಜಿ. ಬಟ್ ಸ್ಟಿಲ್ ನೀವು ಹಿಂದೂಸ್ತಾನ್ ಯೂನಿಲಿವರ್ ನೋಡಿದ್ರೆ ಅವೆಲ್ಲ ಮೇಲಕ್ಕೆ ಹೋಗಿದ್ವು ಅವೆಲ್ಲ ಸ್ಟೇಬಲ್ ಸ್ಟಾಕ್ಸ್ಗಳು. ಸೊ ಹೌದು, ಪ್ರಾಪರಾಗಿ ನಾವು ರಿಸರ್ಚ್ ಮಾಡಿ ಒಂದು ಸ್ಟಾಕ್ಗೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸುಮ್ಮನೆ ಏನೋ ರ್ಯಾಂಡಮ್ ಆಗಿ ಒಂದೇ ಜನಕ್ಕೆ ದುಡ್ಡು ಡಬಲ್ ಮಾಡ್ಕೋಬೇಕು ಅಂತ ಇನ್ವೆಸ್ಟ್ ಮಾಡಿದ್ರೆ ಹಿಂಗಾಗತ್ತೆ ಕತೆ. ಸೊ ಇದು ಐ ಹೋಪ್ ನಿಮಗೆ ಈ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ತುಂಬ ಸಿಂಪಲ್ಲಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಆಯಿತಾ. ಜನರು ಮೆಂಟಾಲಿಟಿ ಅಷ್ಟೇ ಪ್ರತಿಯೊಂದೂ. ನಮ್ಮ ಮನಸ್ಸು ಹೆಂಗೆ ಯೋಚನೆ ಮಾಡೋದು ಹಂಗೆ ಮಾರ್ಕೆಟ್ ಆಯಿತಾ. ಜನಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ನಿಮಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಗೊತ್ತಾಯಿತು ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಹಂಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.